ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾಡ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ತೋಫು ಕರಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಇದು ಒಂದು ರೀತಿ ಡಿಫ್ರೆಂಟ್ ಆಗಿದೆ. ತೋಫು ಅಂದ್ರೆ ತುಂಬಾ ಮಂದಿಗೆ ಗೊತ್ತಿಲ್ಲ ನೋಡಿ, ಈ ತರ ಇರ್ತದೆ. ಪನ್ನೀರ್ ತರಾನೇ, ಆದ್ರೆ ಪನ್ನೀರ್ ಅಲ್ಲ. ಹಾಲಿಂದ ಮಾಡಿಲ್ಲ ಇದನ್ನ. ಸೋಯಾ ಬೀನ್ಸ್ ಇದೆ ನೋಡಿ, ಅದರಿಂದ ಹಾಲು ತೆಗೆದು ಈ ರೀತಿ ಮಾಡ್ತಾರೆ. ಇದು ರೆಡಿಮೇಡ್ ಆಗಿ ನಾನು ತಗೊಂಡ್ಬಂದದ್ದು. ಎಲ್ಲ ಮಾಲ್ ಅಲ್ಲಿ ಇರ್ತದೆ. ಇದು ಚಿಲ್ಲಿ ಮಿಕ್ಸ್ ಆಗಿದೆ. ನಾನು ತಗೊಂಡ್ಬಂದಿರುವುದು ತೋಫು. ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ತದೆ ಅಂತ ನಾನು ಅದನ್ನ ತಗೊಂಡ್ಬಂದಿದ್ದೇನೆ. ಪ್ಲೇನ್ ಆಗಿ ಕೂಡ ಸಿಗ್ತದೆ. ಇದನ್ನ ನೋಡಿ, ಈ ತರ ಕಟ್ ಮಾಡಿ. ನೀವು ಪನ್ನೀರನ್ನು ಯಾವ ತರ ಕಟ್ ಮಾಡ್ತೀರಿ ಅದೇ ತರ ಕಟ್ ಮಾಡಿ ಇಟ್ಕೊಳ್ಳಿ. ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈಗ ತೋಫು ಕರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡ್ ಬರೋಣ ಬನ್ನಿ. ಮೊದಲಿಗೆ ನಾನು ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೇನೆ. ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕೊಳ್ತಾ ಇದ್ದೇನೆ. ಒಂದು 5ರಿಂದ 6 ಎಸಳು ಬೆಳ್ಳುಳ್ಳಿಯನ್ನ ಹಾಕೊಂಡಿದ್ದೇನೆ. ಜಜ್ಕೊಳ್ಬೇಕೆಂತೆಲ್ಲ ಹಾಗೆ ಹಾಕೊಳ್ಳಿ. ಹಾಗೆ ಒಂದು ತುಂಡು ಶುಂಠಿ, ಚಿಕ್ಕ ಈರುಳ್ಳಿಯನ್ನ ಕಟ್ ಮಾಡಿ ಹಾಕೊಳ್ಳಿ. ಇದನ್ನ ಒಳ್ಳೆ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೆ ಫ್ರೈ ಮಾಡ್ಕೊಳ್ಳಿ. ಹಾಲಿಂದ ತಯಾರಿಸಿದಂತಹ ವಸ್ತುಗಳನ್ನೆಲ್ಲ ತಿನ್ನುವುದಿಲ್ಲ ನೋಡಿ, ಅವರಿಗೆ ಇದು ಒಳ್ಳೇದು. ಇಲ್ಲದಿದ್ರೂ ಕೂಡ ತೋಫು ತುಂಬಾ ಒಳ್ಳೆಯದು ಹೆಲ್ತಿಗೆ, ಸೋಯಾ ಬೀನಿಂದ ಮಾಡಿರೋದ್ರಿಂದ. ನೋಡಿ, ಇಲ್ಲಿ ನಾನು ಒಂದು ಲವಂಗ, ಒಂದು ಸ್ಟಾರ್, ಅದೇ ರೀತಿ ಸ್ವಲ್ಪ ಗೋಡಂಬಿಯನ್ನು ಕೂಡ ಇದಕ್ಕೆ ಆಡ್ ಮಾಡ್ತಾ ಇದ್ದೇನೆ. ಗೋಡಂಬಿ ಹಾಕಿದ್ರೆ ದಪ್ಪ ಬರ್ತದೆ ಗ್ರೇವಿ. ಹಾಗೆ ಸ್ವಲ್ಪ ಎಳ್ಳು ಕೂಡ ಹಾಕ್ತಾ ಇದ್ದೇನೆ. ಒಂದು 2ರಿಂದ 3 ಸ್ಪೂನ್ ಅಷ್ಟು ಎಳ್ಳು, 1 ಸ್ಪೂನ್ ಅಷ್ಟು ಕರಿಮೆಣಸು ಕೂಡ ಹಾಕೊಂಡಿದ್ದೇನೆ. ಹಾಕಿ ಎಲ್ಲವನ್ನ ಫ್ರೈ ಮಾಡ್ತಾ ಇದ್ದೇನೆ. ಒಳ್ಳೆ ಫ್ರೈ ಆಗ್ಲಿ ಇದು. ಹಾಗೆ ನನ್ನ ಚಾನಲ್ ಅನ್ನ ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ನೋಡಿ, ಒಳ್ಳೆ ಫ್ರೈ ಆಗ್ತಾ ಇದೆ. ಇದಕ್ಕೀಗ ನಾನು ಒಂದು ಟೊಮೆಟೊವನ್ನು ಕೂಡ ಕಟ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಫ್ರೈ ಆದ ನಂತರನೇ ಟೊಮೆಟೊವನ್ನ ಆಡ್ ಮಾಡ್ಕೊಳ್ಳಿ. ಟೊಮೆಟೊ ಕೂಡ ಸ್ವಲ್ಪ ಬೇಯಬೇಕು, ಅಂದ್ರೆ ಸ್ಮ್ಯಾಶ್ ಆಗಬೇಕು. ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಳುವ. ತೋಫು ಕರಿ ನಿಮ್ಗೆ ಚಪಾತಿ, ದೋಸೆ ಎಲ್ಲದಕ್ಕೂ ಚೆನ್ನಾಗಿ ಆಗ್ತದೆ. ಅನ್ನಕ್ಕೂ ಕೂಡ ಚೆನ್ನಾಗಿ ಆಗ್ತದೆ. ಇದಕ್ಕೆ ನಾನು ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೇನೆ. ಯಾಕಂದ್ರೆ ಬೇಗ ಈರುಳ್ಳಿ ಎಲ್ಲ ಟ್ರಾನ್ಸ್ಪರೆಂಟ್ ಆಗ್ತದೆ. ಅದಕ್ಕೋಸ್ಕರ. ನೋಡಿ, ಆಗಿದೆ ಈಗ. ಇನ್ನು ಸ್ವಲ್ಪ ಫ್ರೈ ಆಗ್ಲಿ. ಇದನ್ನ ತಣಿಸಿ ನಾನೀಗ ಮಿಕ್ಸಿ ಜಾರಿಗೆ ಹಾಕೊಳ್ತಾ ಇದ್ದೇನೆ. ನೋಡಿ, ಇದನ್ನ ನುಣ್ಣಗೆ ರುಬ್ಕೊಂಡು ಬನ್ನಿ. ತುಂಬಾ ನೀರ್ ಮಾಡ್ಕೊಳ್ಬೇಡಿ. ಈ ತರ ದಪ್ಪಕ್ಕಿದ್ರೆ ಸಾಕಾಗ್ತದೆ. ಇದನ್ನ ಬದಿಗಿಡಿ. ಇನ್ನೊಂದು ಪ್ಯಾನ್ ಅನ್ನ ಗ್ಯಾಸ್ ಮೇಲೆ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆಯನ್ನ ಹಾಕಿ, ಅದಕ್ಕೆ 1 ಸ್ಪೂನ್ ಅಷ್ಟು ಜೀರಿಗೆಯನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಜೀರಿಗೆ ಫ್ರೈ ಆದ ಕೂಡಲೇ ಇದಕ್ಕೆ ಅರ್ಧ ಈರುಳ್ಳಿಯನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾಕೊಳ್ಳಿ. ಹಾಗೆ ಒಂದು ಹಸಿಮೆಣಸನ್ನು ಕೂಡ ಕಟ್ ಮಾಡಿ ಹಾಕೊಂಡಿದ್ದೇನೆ. ಇದನ್ನೀಗ ಫ್ರೈ ಮಾಡ್ಕೊಳ್ಬೇಕು. ಒಳ್ಳೆ ಫ್ರೈ ಆಗ್ಲಿ. ಈರುಳ್ಳಿ ಕೆಂಪು ಬಣ್ಣಕ್ಕೆ ಬರಲಿ, ಅಲ್ಲಿವರೆಗೆ ಇದನ್ನ ಫ್ರೈ ಮಾಡ್ಕೊಳ್ಬೇಕು. ನೋಡಿ, ಫ್ರೈ ಆಗಿದೆ ಈಗ. ಇದಕ್ಕೆ ಈಗ ರುಬ್ಬಿಟ್ಕೊಂಡ ಮಸಾಲೆ ಇದೆಯಲ್ಲ, ಅದನ್ನೀಗ ಇದಕ್ಕೆ ಸೇರಿಸ್ಕೊಳ್ಬೇಕು. ನೋಡಿ, ಹಾಕ್ತಾ ಇದ್ದೇನೆ ನಾನು. ನಾವು ಗೋಡಂಬಿ ಹಾಕಿರೋದ್ರಿಂದ ಬೇಗ ದಪ್ಪ ಆಗ್ತದೆ. ಈಗ 1 ಸ್ಪೂನ್ ಅಷ್ಟು ಇದಕ್ಕೆ ಕೆಂಪು ಮೆಣಸಿನ ಪುಡಿ ಕೂಡ ಹಾಕಿ, ಹಾಗೆ 1 ಸ್ಪೂನ್ ಅಷ್ಟು ಕೊತ್ತಂಬರಿ ಬೀಜದ ಹುಡಿ ಇದ್ರೆ ಅದನ್ನು ಕೂಡ ಹಾಕಿ ಎಲ್ಲವನ್ನ ಮಿಕ್ಸ್ ಮಾಡ್ಕೊಳ್ಳಿ. ಗ್ರೇವಿ ಒಂದು ಕುದಿ ಬರಬೇಕು. ಅದಕ್ಕಾಗಿ ಕೈ ಆಡಿಸ್ತಾ ಇರಿ, ಯಾಕಂದ್ರೆ ಗೋಡಂಬಿ ಹಾಕಿರೋದ್ರಿಂದ ತಳ ಹಿಡಿಬಹುದು. ಈಗ ಇದಕ್ಕೆ ನಾನು ಕಸೂರಿ ಮೇಥಿ ಇದ್ರೆ ಅದನ್ನು ಕೂಡ ಸೇರಿಸ್ಕೊಳ್ಳಿ. ನಾನಿಲ್ಲಿ 1 ಸ್ಪೂನ್ ಅಷ್ಟು ಕಸೂರಿ ಮೇಥಿಯನ್ನ ಕೊನೆಯಲ್ಲಿ ಹಾಕ್ತಾ ಇದ್ದೇನೆ. ಇದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಆಪ್ಷನಲ್. ಒಳ್ಳೆ ಪರಿಮಳ ಬರ್ತದೆ ಅಂತ. ನೋಡಿ, ಒಳ್ಳೆ ಕುದಿ ಬರ್ತಾ ಇದೆ. ಈಗ ನೀವು ಕಟ್ ಮಾಡಿಟ್ಕೊಂಡ ತೋಫು ಇದೆ ನೋಡಿ, ಅದನ್ನ ಇದಕ್ಕೆ ಹಾಕಿ ಬೇಯಿಸ್ಕೊಳ್ಬೇಕು. ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ, ಸಾಕಾಗದಿದ್ರೆ ಸ್ವಲ್ಪ ಸೇರಿಸ್ಕೊಳ್ಳಿ. ತೋಫು ಏನು ಹುಡಿ ಆಗುದಿಲ್ಲ, ನೀವು ಸೌಟೇನ್ ಹಾಕ್ಬೇಕಂತಿಲ್ಲ, ಅದರಲ್ಲೇ ಬೇಯ್ತದೆ. ಇದು ಒಳ್ಳೆ ಬೇಯ್ತದೆ. ಅಲ್ಲೇ ಬಿಟ್ಬಿಡಿ ಸ್ವಲ್ಪ ಹೊತ್ತು. ನೋಡಿ, ಚೆನ್ನಾಗಿ ತೋಫು ಕರಿ ರೆಡಿ ಆಗ್ತಾ ಇದೆ. ನನಗೆ ಸ್ವಲ್ಪ ಉಪ್ಪು ಬೇಕೆನ್ಸಿತು, ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಳ್ತಾ ಇದ್ದೇನೆ. ಕೊನೆಯಲ್ಲಿ ನೀವು ಕೊತ್ತಂಬರಿ ಸೊಪ್ಪಿದ್ರೆ ಅದನ್ನು ಕೂಡ ಆಡ್ ಮಾಡ್ಕೊಳ್ಳಿ. ಒಳ್ಳೆ ಪರಿಮಳ ಬರ್ತದೆ. ಒಳ್ಳೆ ಟೇಸ್ಟ್ ಕೂಡ ಚೆನ್ನಾಗಿರ್ತದೆ. ಈಗ ನನ್ನ ತೋಫು ಕರಿ ರೆಡಿ ಆಗಿದೆ ನೋಡಿ. ಇನ್ನೊಂದು ಒಳ್ಳೆ ಕುದಿ ಬಂದ ನಂತರ ಇದನ್ನ ಕೆಳಗಿಳಿಸಿ ಚಪಾತಿ, ರೋಟಿ, ಅನ್ನ ಎಲ್ಲದರೊಟ್ಟಿಗೆ ತಿನ್ಬಹುದು. ತುಂಬಾ ಚೆನ್ನಾಗಾಗ್ತದೆ. ನೀವು ಒಮ್ಮೆ ಟ್ರೈ ಮಾಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತಿದೆ ತಾನೆ? ಲೈಕ್ ಕೊಡಿ, ಕಮೆಂಟ್ ಹಾಕಿ, ಎಲ್ರಿಗೂ ಅದನ್ನ ಶೇರ್ ಮಾಡಿ. ನಾನಂತೂ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೋಡಿ, ಎಷ್ಟು ಸೂಪರ್ ಆಗಿದೆ ತೋಫು ಕರಿ. ಇದನ್ನ ನೀವು ಇಡ್ಲಿ, ದೋಸೆ ಕೂಡ ತಿನ್ಕೋಬಹುದು. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.